ಹಾಯ್, ಗುಡ್ ಮಾರ್ನಿಂಗ್ ಎವ್ರಿವನ್. ನಮ್ಮ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ 2ನೇ ದಿನ ಪೂಜೆ ಆಗಿರುತ್ತೆ. ಇವತ್ತು ನಾವೇ ಮನೆಯಲ್ಲೇ ಮಾಡ್ಕೊಬೇಕು. ಅಮಾವಾಸ್ಯೆ ಇರೋದ್ರಿಂದ ಇವತ್ತು ತೆಗಿಯೋಂಗಿಲ್ಲ, ನಾಳೆ ತೆಗೆದುಕೊಡಿ ಅಂತ ಹೇಳಿದ್ದಾರೆ. ಸೊ ನಾನು ಪ್ರಸಾದವಾಗಿ ಬೆಲ್ಲದನ್ನ ಇಟ್ಟು ಇವತ್ತು ಪೂಜೆ ಮಾಡ್ತಿದ್ವಿ. ಕೀರ್ತಿಯವರು ಬೆಳಗ್ಗೆ ಬೇಗನೆ ಎದ್ದು ಫ್ರೆಶ್ ಅಪ್ ಆಗಿ ಅವರೇ ಪೂಜೆ ಮಾಡ್ತಿದ್ರು. ಪೂಜೆ ಮಾಡಿದ ನಂತರ ಎಲ್ಲರಿಗೂ ಪ್ರಸಾದ ಎಲ್ಲ ಹಂಚಿದ್ವಿ. ಬೆಲ್ಲದನ್ನ ಮಾಡಿದ್ದೆ. ಸೊ ನೆಕ್ಸ್ಟು ನಮ್ಮ ಮನೆ ಹತ್ರ ಅಡಿಕೆ ಮರ ಇತ್ತು, ಅದರಲ್ಲಿ ಅಡಿಕೆ ಬಿಟ್ಟಿತ್ತು. ಯಾವ ಥರ ಸುಲಿತಾಯಿದ್ರು ನೋಡಿ. ಇಷ್ಟು ಅಡಿಕೆ ಸಿಕ್ಕಿದೆ ಈ ಸಲ. ನನಗೆ ಗೊತ್ತಿಲ್ಲ, ನಾನು ಇದೇ ಫಸ್ಟ್ ಅಡಿಕೆ ನೋಡಿದ್ದು, ಈ ಥರ ಹಸಿ ಅಡಿಕೆನ. ಇದು ಯಾವ ಥರ ಸುಳಿಯೋದು ಅಂತ ನೋಡ್ಕೊಂಡು ಸುಲಿತಾ ಇದ್ವಿ. ನೆಕ್ಸ್ಟ್ ನಾಳೆಗೆ ಫುಲ್ ಎಲ್ಲ ಸುಲಿತಾರೆ, ಆವಾಗ ತೋರಿಸ್ತೀನಿ, ಕಂಟಿನ್ಯೂ ಮಾಡ್ತೀನಿ. ಈ ಥರ ಇತ್ತು. ಇದನ್ನು 4 ಅಥವಾ 5 ಪೀಸಸ್ ಮಾಡಿ ಮತ್ತೆ ಬೇಯಿಸ್ಬೇಕಂತೆ. ಅದು ಯಾವ ಥರ ಅಂತ ನಾಳೆ ತೋರಿಸ್ತೀನಿ. ಆಮೇಲೆ ಸಂಜೆ ಆದಮೇಲೆ ನಾವೆಲ್ಲ ನಮ್ಮ ಮಾರಿಯಮ್ಮ ದೇವಸ್ಥಾನದಲ್ಲಿ ಪೂಜೆ ಇತ್ತು, ಎಲ್ಲ ಹೊರಟ್ವಿ. ಮಾರಿಯಮ್ಮ ದೇವಸ್ಥಾನದಲ್ಲಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆಗೆ ಚೆನ್ನಾಗಿ ಜೋರಾಗಿ ಪೂಜೆ ಮಾಡ್ತಾರೆ ಅಂತ ಹೇಳಿದರೆ, ನಾನಿದೆ ಫಸ್ಟ್ ಹೊರಟಿದ್ದು ಪೂಜೆ ಮಾಡಿಸ್ಕೊಂಬರೋಣ ಅಂತ ಹೋದ್ವಿ. ಅಲ್ಲೇ ಅನ್ನ ಪ್ರಸಾದ ಕೂಡ ಕೊಡ್ತಾರೆ ಅಂತ ಹೇಳಿದರು. ಸೊ ನಾವು ಅಲ್ಲೇ ಊಟ ಮಾಡ್ಕೊಂಡು ಬರೋಣ ಅಂತ ಅಲ್ಲೇ ಊಟ ಮಾಡಿದ್ವಿ. ಅನ್ನ ಸಾಂಬಾರು ಮತ್ತು ಪಾಯಸ ಕಾಳು ಮಾಡಿದರು, ತುಂಬ ಚೆನ್ನಾಗಿತ್ತು ದೇವ್ರ ಪ್ರಸಾದನ. ಊಟ ಮಾಡ್ಕೊಂಡು ನಾವು ಮತ್ತೆ ದೇವಸ್ಥಾನದೊಳಗೆ ಹೋಗಿ ಇನ್ನೊಂದ್ಸಲ ದೇವ್ರಿಗೆ ಕೈ ಮುಕ್ಕೊಂಡು ಮನೆ ಕಡೆ ಹೊರಟ್ವಿ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು, ಎಲ್ಲ ಲೈಟಿಂಗ್ಸ್ ಎಲ್ಲ. ತುಂಬ ಜನ ಕೂಡ ಸೇರಿದರು. ನಾವೆಲ್ಲರೂ ಒಂದೇ ಕಾರಲ್ಲಿ ಹೋಗಿದ್ವಿ, ಇಷ್ಟು ಜನ ಹೋಗಿದ್ವಿ. ಸೊ ಇದು ಈ ದಿನದ ವ್ಲಾಗ್ ಆಗಿರುತ್ತೆ. ಗುಡ್ ನೈಟ್.